ಸಮುದಾಯ ಆರೋಗ್ಯ ಕೇಂದ್ರದ ನುರಿತ ವೈದ್ಯರನ್ನು ತಾಲೂಕು ಕೇಂದ್ರಕ್ಕೆ ವರ್ಗಾವಣೆ ಖಂಡಿಸಿ ಮಾರ್ಚ್ 2ರಂದು ಆನಂದಪುರ ಸಮುದಾಯ ಆರೋಗ್ಯ ಕೇಂದ್ರದ ಎದುರು ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನಗೋಡ್ ಹೇಳಿದರು. ಅವರು ಆನಂದಪುರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ಸಂಖ್ಯೆ ಕಡಿಮೆಯಾಗುತ್ತವೆ ಎಂಬ ಕಾರಣ ನೀಡಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ನುರಿತ ತಜ್ಞರನ್ನು ತಾಲೂಕು ಕೇಂದ್ರಕ್ಕೆ ವರ್ಗಾವಣೆ ಮಾಡುವುದು ಸರಿಯಾದ ಕ್ರಮವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರ್ಗಾವಣೆ ಮಾಡುವ ಮೊದಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚಿನ ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ನೀಡುವ ಗಮನ ಹರಿಸಬೇಕು. ಜನರು ಚಿಕಿತ್ಸೆಗಾಗಿ ತಾಲೂಕು ಕೇಂದ್ರಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚಾರ ನಡೆಸುವುದು ಅಸಾಧ್ಯವಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚು ಸೌಲಭ್ಯ ನೀಡಿದಾಗ ತುರ್ತು ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಆನಂದಪುರ ಹೋಬಳಿ ಕೇಂದ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇರುವುದರಿಂದ ಹಲವು ಅಪಘಾತಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಇಂತಹ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ. ಆದ್ದರಿಂದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ವೈದ್ಯರನ್ನು ತಾಲೂಕು ಕೇಂದ್ರಕ್ಕೆ ವರ್ಗಾವಣೆ ಮಾಡಬಾರದು. ಜೊತೆಗೆ ಹೆಚ್ಚಿನ ನುರಿತ ವೈದ್ಯರನ್ನು ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ಸಮುದಾಯ ಆರೋಗ್ಯ ಕೇಂದ್ರದಿಂದ ತಾಲೂಕು ಕೇಂದ್ರಕ್ಕೆ ವೈದ್ಯರ ವರ್ಗಾವಣೆಯ ನಿರ್ಧಾರವನ್ನು ಸರ್ಕಾರ ಹಿಂಪಡೆಯದಿದ್ದರೆ ಮಾರ್ಚ್ 2ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರ ಒಂದು ಆರೋಗ್ಯ ಇಲಾಖೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಒಂದು ತಿಂಗಳಿಗೆ 30 ಹೆರಿಗೆಗಳು ಎಲ್ಲಿ ಆಗಲ್ಲ ಅಲ್ಲಿ ಇದ್ದಂಥ ಹೆರಿಗೆ ಡಾಕ್ಟ್ರು ಮತ್ತು ಮಕ್ಕಳ ಡಾಕ್ಟ್ರನ್ನ ಮತ್ತು ಏನು ನುರಿತ ವೈದ್ಯರು ಇದ್ದರು ಅವೆಲ್ಲರೂ ಸಹ ತಾಲೂಕಿನ ಹೆಡ್ ಕ್ವಾರ್ಟರಿಗೆ ಹೋಗ್ಬೇಕು ಅಂತೇಳಿ ಆಲ್ರೆಡಿ ಈಗಾಗಲೇ ಆದೇಶ ಮಾಡಿ ಕೌನ್ಸಿಲಿಂಗು ಆಗಿ ಕೆಲವು ಕಡೆ ಪ್ಲೇಸು ತೋರಿಸಿದ್ದಾರೆ. ಆದರೆ ಸರ್ಕಾರದ ಇದೆಲ್ಲೋ ಒಂದು ಕಡೆ ಈ ತೀರ್ಮಾನ ಇದು ಸರಿಯಾದ ತೀರ್ಮಾನ ಅಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಹಿತಿಯಿಂದ ಈ ರೀತಿ ಆಗಿದೆ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಈ ನೋಡಿ ಉದಾಹರಣೆ ನಮ್ಮ ಆನಂದಪುರ ಇಡೀ ಇದು ರಾಜ್ಯಕ್ಕೆ ಅನ್ವಯ ಆಗಿದೆ ಅಂತ ಒಂದು ಆದೇಶ ಮಾಡಿದ್ದಾರೆ. ಸಿರಾಳಕೊಪ್ಪದಲ್ಲಿ ಒಂದು ತಿಂಗಳಿಗೆ 25ರಿಂದ 30 ಹೆರಿಗೆಗಳು ಆಗ್ತಾ ಇದ್ದಾವಂತೆ. ಅಲ್ಲಿ ಯಾವುದೋ ಮೊನ್ನೆ ಒಂದು 2 ತಿಂಗಳಲ್ಲಿ ಒಂದು 2 ಹೆರಿಗೆ ಕಮ್ಮಿ ಆಗಿದ್ದಕ್ಕೆ ಅಲ್ಲಿಗೂ ಸಹ ಕೊಟ್ಟಿದ್ದಾರೆ, ಆದೇಶ ಅನ್ವಯ ಆಗಿದೆ. ಆನ್ವಟ್ಟಲ್ಲಿ 5-6 ತಿಂಗಳ ಹಿಂದೆಲ್ಲ ಆಗಿದ್ದಾವೆ, ಈಗ 2 ತಿಂಗಳಿಂದ ಈಚೆಗೆ ಒಂದಿಷ್ಟು ಹೆರಿಗೆ ಕಮ್ಮಿ ಆಗಿದ್ದಾವೆ, ಅಲ್ಲಿ ಸಹ ಈ ಆದೇಶ ಅನ್ವಯ. ನಮ್ಮ ಆನಂದಪುರದಲ್ಲಿ ತಿಂಗಳ 10-15 ಹೆರಿಗೆಗಳು ಆಗ್ತಾ ಇದ್ದಾವೆ. ಆದರೆ ಹೆರಿಗೆ ಪೇಷಂಟ್ಗಳು ತಿಂಗಳಿಗೆ 100 ಜನ ಇದ್ದಾರೆ. ಆದರೆ ಹೆರಿಗೆಗಳು ಇಲ್ಲಿ ಒಂದು 15ರಿಂದ 20 ಹೆರಿಗೆಗಳು ಆಗ್ತದೆ. ಅದು ಯಾಕಾಗಿ ಅಂದರೆ ಇಲ್ಲಿನ ಕೆಲವೊಂದಿಷ್ಟು ಸೌಲಭ್ಯಗಳು ಕಮ್ಮಿ ಇದ್ದಾವೆ, ಡಾಕ್ಟ್ರುಗಳಿದ್ದಾರೆ. ಆದರೆ ಇಲ್ಲಿ ಹೆರಿಗೆ ಆಗಿ 1-2 ದಿವಸ ಅಥವಾ ಒಂದು ವಾರಗಟ್ಟಲೆ ಇಲ್ಲಿ ಇರೋ ಅಂಥ ಸಂದರ್ಭ ಬಂದಾಗ ಒಂದಿಷ್ಟು ಅನುಕೂಲತೆ ನೋಡೋಂಥವ್ರು ಇಲ್ಲಿ ಚೆಕಪ್ ಮಾಡಿಸಿದ್ದು ಹೆರಿಗೆ ಆಗೋಂಥ ಟೈಮಲ್ಲಿ ಸಾಗರನ ಅಥವಾ ಶಿವಮೊಗ್ಗನ ಹೋಗ್ತಾ ಇದ್ದಾರೆ. ಆದರೆ ಇದೊಂದೇ ಕಾರಣ ಹಿಡ್ಕೊಂಡು ಇವರು ರಾಜ್ಯ ಸರ್ಕಾರದವರು ಆರೋಗ್ಯ ಇಲಾಖೆಯವರು ಈ ರೀತಿಯಲ್ಲಿರೋಂಥ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರೋಂಥ ಎಲ್ಲ ತಜ್ಞರು ಡಾಕ್ಟರ್ಗಳನ್ನ ಹೆಡ್ ಕ್ವಾರ್ಟರಿಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಇದು? ಇದನ್ನ ನಾವು ಖಂಡನೆ ಮಾಡ್ತೀವಿ. ಇದ್ರ ಆದೇಶದ ವಿರುದ್ಧ ಈ ಆದೇಶವನ್ನು ಹಿಂಪಡೆದೇ ಹೋದರೆ ನಾವು ಇದೇ ತಿಂಗಳು ಮಾರ್ಚ್ 2ನೇ ತಾರೀಕು ಇದೇ ನಮ್ಮ ಆನಂದಪುರದ ಸಮುದಾಯ ಆರೋಗ್ಯ ಕೇಂದ್ರದ ಆಸ್ಪತ್ರೆ ಎದುರುಗಡೆ ಸಾರ್ವಜನಿಕವಾಗಿ ಎಲ್ಲರೂ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕರು ಸೇರಿ ನಾವು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ಇಲ್ಲಿ ಇರೋ ಅಂಥ ಡಾಕ್ಟರ್ಗಳನ್ನ ನಾವು ಇಲ್ಲೇ ಮುಂದುವರಿಸ್ತು ಮತ್ತು ಇನ್ನೂ ಹೆಚ್ಚಿನ ಡಾಕ್ಟರ್ಗಳನ್ನು ಏನು ಇಲ್ಲಿ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಎಷ್ಟು ಪೋಸ್ಟಿಂಗ್ ಇದ್ದಾವೆ ಡಾಕ್ಟರ್ಗಳು ಅಷ್ಟು ಪೋಸ್ಟಿಂಗ್ಗಳನ್ನು ಸಹ ನಾವು ಹಾಕ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಡೋವರೆಗೂ ನಮ್ಮ ಹೋರಾಟ ಮಾರ್ಚ್ 2ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಈ ರೀತಿಯ ಇವತ್ತಿನ ಕಾಯಿಲೆಗಳು ಜನರಿಗೆ ದಿನೇ ಹೋದಂಗೂ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಆದರೆ ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಜಾಸ್ತಿಯ ಇನ್ನೂ ನುರಿತ ವೈದ್ಯರುಗಳನ್ನ ಇಂಥ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಹಾಕಬೇಕು. ಈಗ ನೋಡಿ ಇಲ್ಲಿರಲು MS MD ಮಾಡಿದಂಥ ಇದ್ದು ಇನ್ನು MCH ಮಾಡಿದಂಥ ಸೂಪರ್ ಸ್ಪೆಷಾಲಿಟಿ ಮಾಡಿದಂಥ ಡಾಕ್ಟರ್ಗಳನ್ನ ಹಾಕಬೇಕು. ಬಿಟ್ಟರೆ ಹಾಕಿದಂಥ ಡಾಕ್ಟ್ರನ್ನ ತೆಗೆದು ತಾಲೂಕು ಹೆಡ್ ಕ್ವಾರ್ಟರಿಗೆ ಹಾಕಿದರೆ ಎಲ್ಲ ಒಂದು ಕಡೆ ಇಲ್ಲಿನ ಸ್ಥಳೀಯವಾಗಿ ಗ್ರಾಮೀಣ ಈಗ ಇಲ್ಲಿ ಬರೋರು ಯಾರು ಎಲ್ಲ ಬಡವರು ಬರೋಂಥ ರೋಗಿಗಳಿಗೆ ಇವರು ಈ ರೀತಿಯ ಸಿಗೋಂಥ ಸೌಲಭ್ಯಗಳನ್ನು ಕಡಿತ ಮಾಡಿ ತಾಲೂಕು ಹೆಡ್ ಕ್ವಾರ್ಟರಿಗೆ ಹೋಗಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಇದು ಎಲ್ಲ ಒಂದು ಕಡೆ ತಾಲೂಕು ಹೆಡ್ ಕ್ವಾರ್ಟರ್ ಹೋಗ್ಬೇಕಂದ್ರೆ ಕನಿಷ್ಠ ಯಾವುದೋ ಬಾರ್ಡ್ರಲ್ಲಿ ಇದ್ದರೆ 75 ಕಿಲೋಮೀಟ್ರ್ ಆಗುತ್ತೆ.
ಈ ಸಾಗರ ಹೋಗ್ಬೇಕು ಅಂದರೆ ನಮಗೆ ಡ್ಯಾಮ್ ಹೌಸ್ರಿಂದ ಹೋಗ್ಬೇಕು ಅಂದರೆ 75 ಕಿಲೋಮೀಟ್ರ್ ಬೇಕು. ಅಲ್ಲಿಂದ ಹೋಗೋರೊಳಗೇ ಮಕ್ಕಳು ಏನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ಅಥವಾ ಗರ್ಭಿಣಿಯರಿಗೆ ಹೆರಿಗೆ ಅಂತ ಟೈಮ್ ಅಂತ ಬಂದಾಗ ಅಲ್ಲಿಂದ ಹೋಗೋವರೆಗೂ ಇರುವಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ಯಾರು ಕಾರಣ? ಹಾಗಾಗಿ ಇವೆಲ್ಲವೂ ಸಹ ಗಮನದಲ್ಲಿಟ್ಟು ಸರ್ಕಾರ ಈ ತಕ್ಷಣ ಈ ಆದೇಶನ ವಾಪಸ್ ಮಾಡಬೇಕು. ಇಲ್ಲ ಹೋದರೆ ನಾವಂತೂ ಇದು, ಯಾಕಂದರೆ ಇಡೀ ರಾಜ್ಯದ ಸಮಸ್ಯೆ ಇದು, ಇಲ್ಲಿ ನಾವು ಪಕ್ಷಾತೀತವಾಗಿ ಸಾರ್ವಜನಿಕವಾಗಿ ಇದನ್ನು ಹೋರಾಟ ಮಾಡ್ತೀವಿ. ನಮ್ಮ ತಾಲೂಕಿಗಂತೂ, ನಮ್ಮ ಆನಂದಪುರಕ್ಕಂತೂ ಡಾಕ್ಟರ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಒಂದು ಇನ್ನೊಂದು ಕಡೆ ಈಗ ಅನಿವಾರ್ಯ ಈ ನಮ್ಮ ಸಾಗರ ಸ್ಥಿತಿ ಅಂತ ಹೇಳಕ್ಕೆ ಬಂದರೆ, ಈಗ ಹಿಂದೆಲ್ಲ ಕಾಗೋಡು ತಿಮ್ಮಪ್ಪನವರು, ನಮ್ಮ ಹಾಲಪ್ಪ ಸಾಹೇಬರು ಈ ಥರ ಎಲ್ಲ ಗೆದ್ದಂಥ ಕ್ಷೇತ್ರ. ಇಲ್ಲೆಲ್ಲ ಒಂದು ಕಡೆ ಇಡೀ ವಿಧಾನಸಭೆ ಕರ್ನಾಟಕದಲ್ಲಿ ಸಾಗರ ಅಂತ ಬಂದಾಗ ಎಲ್ಲ ವ್ಯವಸ್ಥೆಗಳಿಗೂ ತಾಲೂಕು ಆಫೀಸು, AC ಆಫೀಸಿಂದ ಹಿಡಿದು, ಆಸ್ಪತ್ರೆಗಳಿಂದ ಹಿಡಿದು, ಎನಿ ಒನ್ ಹಾಸ್ಟೆಲ್ಗಳಿಂದ ಹಿಡಿದು, ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಸಹ ಇಡೀ ಕರ್ನಾಟಕದಲ್ಲಿ ಸಾಗರ ಮಾದರಿಯಾಗಿದೆ. ಅಂಥ ವ್ಯವಸ್ಥೆಗಳು ಇದ್ದಂಥ ವ್ಯವಸ್ಥೆಗಳನ್ನ ಉಳಿಸ್ಬೇಕಲ್ಲ ನಾವೀಗ. ಹೊಸದಾಗಂತೂ ಮಾಡೋದು ಬೇಡ. ಹೊಸ ವ್ಯವಸ್ಥೆಗಳು ತರಕ್ಕೂ ಆಗಲ್ಲ ಈಗಿನ ಶಾಸಕರಿಗೆ ಅಥವಾ ಈಗಿನ ಇದರಲ್ಲಿ ಆಗಲ್ಲ. ಆದರೆ ಇರೋ ವ್ಯವಸ್ಥೆಗಳನ್ನಾರು ಸಹ ಜನರಿಗೆ ಸರ್ಕಾರ ಸೌಲಭ್ಯ ಮುಟ್ಬೇಕಲ್ಲ. ಅಂಥ ಕೆಲಸ ಮಾಡೋದು ಯಾರು? ಈ ತಾಲೂಕಿನ ಶಾಸಕರು ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದು ಅದನ್ನ ಎಲ್ಲೋ ಒಂದು ಕಡೆ ಇಲ್ಲಿ ಅನನುಕೂಲ ಆಗೋದನ್ನ ತಪ್ಪಿಸ್ಬೇಕು. ಆದರೆ ನಮ್ಮ ತಾಲೂಕಿನ ಶಾಸಕರು ಅದು ಯಾವುದೂ ಇಲ್ಲ. ಅವ್ರೇನಿದ್ರು ಸ್ವಲ್ಪ ಅವರ ಈ ಫ್ಲೆಕ್ಸಿಗಳ ಮೇಲೆ, ಆಮೇಲೆ ಜಾತ್ರೆಯಲ್ಲಿ ಯಾರು ಎಷ್ಟು ಜನ ಫ್ಲೆಕ್ಸಿ ಹಾಕಿದ್ದಾರೆ, ಇನ್ನು ಅನಂತಪುರ ಜಾತ್ರೆಗೆ ಎಷ್ಟು ಜನ ಹಾಕ್ತಾರೆ ಅವ್ರ ಕಡೆಯವರು, ಎಲ್ಲಿ ಹಾಕಿಲ್ಲ, ಎಲ್ಲಿ ಹಾಕ್ಸ್ಬೇಕು ಅದ್ರ ಒಳಗಿದ್ದಾರೆ. ಮತ್ತು ಎಲ್ಲಿ ಕಾಮಗಾರಿಗಳಾಗ್ತವೆ ಅದು ಅವ್ರು ಬಂದೋ ಇಲ್ಲೋ ನಮ್ಮ ಹತ್ರ. ಅಧಿಕಾರಿಗಳು, ಇನ್ನು ಹೊಸ ಅಧಿಕಾರಿಗಳು ಯಾರು ಬರ್ತಾರೆ ಅವ್ರು ನಮ್ಮ ಹತ್ರ ಬರೋದೇ ಏನಾದ್ರು ಬಂದಿದ್ದಾರೋ ಏನೋ ಅಂತೇಳಿ ಈ ರೀತಿಯಲ್ಲಿ ತೊಡಗಿದ್ದಾರೆ ಬಿಟ್ಟರೆ. ಆದರೆ ಇಲ್ಲಿ ತಾಲೂಕಿನ ಒಂದು ಕಂದಾಯ ಇಲಾಖೆಯಲ್ಲಿ ಆಗುವಂಥ ಸಾರ್ವಜನಿಕ ಅನಾನುಕೂಲಗಳು ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಅಥವಾ ಈ ರೀತಿಯ ಆರೋಗ್ಯ ಇಲಾಖೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಈ ರೀತಿಯ ಕಾನೂನುಗಳಿಂದ ಅಂತ ಹೇಳಿ ಅದ್ರ ಬಗ್ಗೆ ಗಮನ ಯಾವುದೇ ರೀತಿಯಲ್ಲಿ ಹರಿಸಿಲ್ಲ. ಅವರು ಪ್ರೆಸ್ ಮೀಟಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳೋದ್ಬಿಟ್ರೆ ಈ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗ್ತಾ ಇಲ್ಲ. ಏನು ಹಾಲಪ್ಪನವರು ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು, ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದು ಹೊರತುಪಡಿಸಿ ಇವರ ಕಾಲದಲ್ಲಿ ಕಣ್ಣಿಗೆ ಕಾಣೋ ಅಂಥ ಅಭಿವೃದ್ಧಿಗಳು ಎಲ್ಲೂ ಸಹ ಆಗ್ತಾ ಇಲ್ಲ. ಈ ನೋಡಿ, ಈ ಸರಿ ಅಂತೂ ಸಿಕ್ಕಾಪಟ್ಟೆ ಬೇಸಿಗೆ ಇದೆ. ಈ ಟೈಮಲ್ಲಿ ಕುಡಿಯೋ ನೀರು ಅದೆಲ್ಲ ಮುಂಜಾಗ್ರತವಾಗಿ ನೋಡಿ ಹೇಳಬೇಕು. ಆದರೆ ಸಹ ಅದು ಯಾವುದೂ ಗಮನದಲ್ಲಿಲ್ಲ. ಇಲ್ಲಿನ ಅಧಿಕಾರಿಗಳು ಅನಿವಾರ್ಯ ಆ ಥರ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಶಾಸಕರಿಗೆ ಜವಾಬ್ದಾರಿ ಇರೋ ಅಂತಾರೆ ಅಧಿಕಾರಿಗಳಿಗೆ ಸಲಹೆ ಕೊಡೋದು ಬಿಟ್ಟರೆ ಏನಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಸಹ ಇವತ್ತಿನ ಅಧಿಕಾರಿ, ಕೆಲವೊಂದಿಷ್ಟು ಜನ ಅಧಿಕಾರಿಗಳು, ನಾನು ಎಲ್ಲರನ್ನೂ ಹೇಳಲ್ಲ, ಒಂದಿಷ್ಟು ಜನ ತಿಂಗಳ ಮೀಟಿಂಗ್ ಮಾಡಿ ಅವರಿಗೆ ಪ್ರೋಗ್ರೆಸ್ ಕೊಟ್ಟರೆ ನೀವು ತೋರಿಸ್ಬೇಕು ಅದನ್ನೇ ಮಾಡಲ್ಲ. ಇವ್ರಿಗೆ ಅವ್ರು ಕೇಳದೆ ಹೋದರೆ ಕೆಲಸ ಮಾಡ್ತಾರಾ? ಕೆಲಸ ತಗೊಳ್ಳೋದು ತಾಲೂಕಿನ ಶಾಸಕರ ಕೈಯಲ್ಲಿದೆ. ಯಾಕೆಂದರೆ ಸ್ಥಳೀಯ ಚುನಾವಣೆಗಳಿದ್ದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದ್ದಿದ್ರೆ ಅವರವರು ಎಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡ್ತಿದ್ರು. ಈಗ ಅವ್ರು ಯಾರೂ ಇಲ್ಲ. ಈಗ ಮೊನ್ನೆ ಈಗಾಗಲೇ ಫೆಬ್ರವರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ಸಹ ಮುಗಿದೋಯ್ತು, ಅದ್ರ ಚುನಾವಣೆಯೂ ಆಗಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಈ ಎಲ್ಲರೂ ಶಾಸಕರು ಹೇಳಿ ಜವಾಬ್ದಾರಿಯಿಂದ ಮಾಡಿಸ್ಬೇಕಾಯ್ತೀವಿ. ಯಾವ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ ಈ ನಮ್ಮ ಶಾಸಕರಿಗೆ ಆ ಜವಾಬ್ದಾರಿ ಯಾವುದೂ ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಅನಿವಾರ್ಯ ನಾವು ಹಾಲಪ್ಪನವರ ನಾಯಕತ್ವದಲ್ಲಿ, ಅವ್ರ ನೇತೃತ್ವದಲ್ಲಿ ಇಂಥವಕ್ಕೆಲ್ಲರೂ ಸಹ ಕ್ರೋಢೀಕರಿಸಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ನಾಯಕರು ಹಾಲಪ್ಪನವರು ಸಹ ಸಾಕಷ್ಟು ಕಡೆ ಫಾರೆಸ್ಟ್ ಇಲಾಖೆಗೆ ತೊಂದರೆ ಕೊಟ್ಟಂಥಲ್ಲಿ, ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಎಲ್ಲ ಇಲಾಖೆಯವರು ಎಲ್ಲಿ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಾರೆ ಅಲ್ಲಿ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೆದರಿಸಿ ಹೇಳಿ ಅದಕ್ಕೆ ಒಂದು ವೇಳೆ ಸರ್ಕಾರಕ್ಕೆ ಹಂತದಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತೇಳಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಆ ನಿಟ್ಟಿನಲ್ಲಿ ಹೇಳಿ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡಿದ್ದಾರೆ. ಆದರೆ ಹಾಲಿ ಇರೋಂಥ ಶಾಸಕರು ಮಾಡೋಂಥ ಕೆಲಸನ ಇವತ್ತು ಮಾಜಿ ಶಾಸಕರು ಸಚಿವರು ಮಾಡ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಸಹ ಇವರು ಶಾಸಕರಾದಾಗ ಕಾಗೋಡು ತಿಮ್ಮಪ್ಪನವರೇ ಸರ್ಕಾರ ಹಂತಕ್ಕೆ ಮತ್ತು ಈ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಮಾಡ್ತಾಯಿದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಮತ್ತೀಗ ನಾವು ಹಾಲಪ್ಪನವರೇ ಇವತ್ತು ಅದನ್ನು ಆ ರೀತಿ ಗಮನ ಹರಿಸ್ತಾ ಇದ್ದಾರೆ. ನಾನು ಹೇಳೋದು, ನಮ್ಮ ನಾಯಕರಿಗೆ ಹೇಳೋದು, ತಾವು ಮಾಜಿ ಅಂತ ನೋಡಬಾರ್ದು. ಈಗೇನು ಕಾರ್ಯವೈಖರಿ ಏನು ಮಾಡ್ತಾಯಿದ್ರಿ, ಎಲ್ಲೂ ಜನರಿಗೆ ರಕ್ಷಣೆ ಕೊಡ್ತೀವಿ, ಇನ್ನು ಹೆಚ್ಚಿನದಲ್ಲಿ ಇಲ್ಲೇ ಇದ್ದು
ಇನ್ನೂ ಒಂದು 2 ವರ್ಷ ಚುನಾವಣೆ ಬರೋವರೆಗೂ ತಾವು ಇಲ್ಲೇ ಈ ರೀತಿ ಜನರಿಗೆ ರಕ್ಷಣೆ ಕೊಡುವಂಥ ಕೆಲಸ ನಾವು ನೀವೆಲ್ಲರೂ ಮಾಡಬೇಕು. ನಾವಂತೂ ಅವ್ರ ಜೊತೆ ಇದ್ದೇ ಇರ್ತೀವಿ. ನಮ್ಮ ಪಕ್ಷನೂ ಸಹ ಅವ್ರ ಜೊತೆಯಲ್ಲಿ ಇದೆ, ನಮ್ಮ ಸಂಸದರು ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಈ ಸರ್ಕಾರದಿಂದ ಮತ್ತು ಈ ಶಾಸಕರಿಂದ ಯಾವುದೇ ಕಾರಣಕ್ಕೂ ಇವತ್ತಿನ ಸ್ಥಿತಿ ಒಳಗೆ ಸಾರ್ವಜನಿಕರಿಗೆ ಬಡವರಿಗೆ ನ್ಯಾಯ ಸಿಗಲ್ಲ. ಎಲ್ಲ ಬಡವರು ವಿರುದ್ಧವಾಗಿ ಕಾನೂನು ಮಾಡ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ. ಆಮೇಲೆ ಶಾಸಕರಿಗೆ ಏನಾಗ್ಬಿಟ್ಟಿದೆ, ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ನೀವು ಶಾಸಕರಿಗೆ ನೀವು ಏನಾದ್ರು ಮಾಡಿರಿ, ನಮ್ಮ ವಿರುದ್ಧ ಹೋಗ್ಬೇಡ್ರಿ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಾಗಿ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ವರ್ಗಾವಣೆ ದಂಧೆ, ಕಾಮಗಿರಿಯಲ್ಲಿ ಕಮಿಷನ್ನು, ಕಾಮಗಿರಿ ಹೆಂಗಾರೋ ಆಗಲಿ ನಮಗೇನು ಬರ್ಬೇಕು ಅದು ಬರಬೇಕು. ಈ ನಿಟ್ಟಿನಲ್ಲಿ ತೊಡಗಿದಕ್ಕಾಗಿ ಇವತ್ತು ಈ ಆಡಳಿತ ವ್ಯವಸ್ಥೆ ದಾರಿ ತಪ್ಪಿ ಹೋಗಿದೆ. ಆ ದಾರಿ ತಪ್ಪಿ ಹೋಗೋಂಥ ಕೆಲಸನ ಮುಂದಿನ ದಿನಗಳಲ್ಲಿ ನಮ್ಮ ಹಾಲಪ್ಪನವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಸರಿಪಡಿಸೋಂಥ ಕೆಲಸ ನಾವು ಮಾಡ್ತೀವಿ.